बकरीद ईद के लिए R1 न्यूज में आपका स्वागत है। मैं आपके साथ फरहान नाथ। ಜನತಾ ಪಾರ್ಟಿಯ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಕೋರುತ್ತೇನೆ। ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಆರ್.ಎಸ್. ಪಾಟೀಲ್ ಪುಟ್ಗೋಳವರನ್ನ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಬಿರಾದ್ ಅವರನ್ನು ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮಹಾನಗರ ಪಾಲಿಕೆ ಸದಸ್ಯರಾದ ಸುರೇಶ್ ಬಾಗಲಕೋಟ್ ಅವರನ್ನ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಜಿಲ್ಲೆಯ ವಕ್ತಾರರಾದ ಸುರೇಶ್ ಬಿರಾದ್ ಅವರನ್ನ ಸ್ವಾಗತ ಕೋರುತ್ತೇನೆ। ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾಧ್ಯಕ್ಷರು ನಡೆಸಿಕೊಡ್ಬೇಕಂತ ಕೇಳ್ತೀನಿ। ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿ 9 ವರ್ಷ ಪೂರೈಸಿರತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳು ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಂಥ ದೃಷ್ಟಿಕೋನದಿಂದ ಮತ್ತು ಇವತ್ತಿನ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ನಾವು ಮನೆ ಬೂತ್ ಮಟ್ಟದ ಅಲ್ಲಿ ಮನೆಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾರಂಭಗೊಳಿಸುವಂಥ ದೃಷ್ಟಿಕೋನದಿಂದ ಇದೇ ದಿನಾಂಕ 26 ಮಧ್ಯಾಹ್ನ 3 ಗಂಟೆಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರ ತಂಡ, ವಿಶೇಷವಾಗಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು, ರಮೇಶ್ ಜಾರಕಿಹೊಳಿ ಅವರು ಮತ್ತು ಶಶಿಕಲಾ ಜೊಲ್ಲೆ ಅವರು, ಬೈರತಿ ಬಸವರಾಜ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ರವರು, ರಮೇಶ್ ಜಿಗಜಿಣಿ ಅವರು, ಗದ್ದಿಗೌಡರು, ಈ ಎಲ್ಲ ನಾಯಕರು 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವಿಜಯಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ। ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಸಂಗನ ಬಸವ ಮಂಗಲ ಕಾರ್ಯಾಲಯದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ। ಹೀಗಾಗಿ ಈ ಒಂದು ವಿಷಯವನ್ನ ತನ್ಮೂಲಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತಿಳಿಸುವಂತ ಒಂದು ಪ್ರಯತ್ನ। ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ, ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿ, ಅದರಿಂದ ಮತಗಳನ್ನು ಪಡೆದು ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡಿ, ಇವತ್ತು ಹಿಂದೆ ಅವರು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಜನರಿಗೆ ಏನು ಭರವಸೆ ಕೊಟ್ಟಿದ್ರು, ಮೊದಲನೇ ಕ್ಯಾಬಿನೆಟ್ದಲ್ಲೇ ನಾವು ಎಲ್ಲ ಕೊಟ್ಟಿರ್ತಕ್ಕಂಥ ವಚನವನ್ನ ನಾವು ಪೂರೈಸ್ತೇವೆ ಅಂತನ್ನುವಂಥ ಒಂದು ಭರವಸೆಯನ್ನ ಕೊಟ್ಟು ಇವತ್ತು ಪ್ರತಿನಿತ್ಯ ಒಂದಿಲ್ಲ ಒಂದು ಷರತ್ತುಗಳನ್ನು ವಿಧಿಸಿ ಜನರನ್ನ ಅಲೆದಾಡುವಂತ ಒಂದು ದುಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂಥ ಇವತ್ತಿನ ಸರ್ಕಾರದ ಧೋರಣೆ। ಈಗಾಗಲೇ ಒಂದು ಕಡೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಘೋಷಣೆ ಮಾಡಿ ಕೌಟುಂಬಿಕ ಕಲಹವನ್ನ ಪ್ರಾರಂಭಗೊಳಿಸಿದಿರಿ। ನಂತರ ಇವತ್ತು ಯೋಜನೆಗಳ ಘೋಷಣೆ ಮಾಡೋಕ್ಕಿಂತ ಪೂರ್ವ ತಯಾರಿ ಇಲ್ಲದೆ ಇವತ್ತು ವ್ಯಾಪಕವಾಗಿ ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸಿನ ಅಭಾವ। ಹೀಗಾಗಿ ಮೊನ್ನೆ ಒಂದು ಘಟನೆ ಕೂಡ ನಾವು ನೋಡಿದ್ವಿ, ಬಸ್ಸಿನ ಬಾಗಿಲಲ್ಲಿ ನಿಂತು ಬಿದ್ದಿರ್ತಕ್ಕಂಥದ್ದನ್ನು ನೋಡಿದ್ವಿ। ಈ ಕಡೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ। ಹೀಗಾಗಿ ಹೆಚ್ಚಿನ ಬಸ್ಗಳನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತಿನ ಸರ್ಕಾರದಲ್ಲಿ ಆಗ್ತಾ ಇಲ್ಲ। ಹೀಗಾಗಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಿ ಕೂತಿದ್ದಾವೆ। ಇನ್ನೊಂದು ಕಡೆ ವಿದ್ಯುತ್ ಎಲ್ಲರಿಗೆ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೆ ಫ್ರೀ, ಕಾಕಾ ಸಾಹೇಬು ಫ್ರೀ ಅಂತ ಹೇಳಿ ಘೋಷಣೆ ಮಾಡಿದ್ರಿ। ಆದರೆ ಇವತ್ತು ಒಂದು ಕಡೆ
ಘೋಷಣೆ ಮಾಡಿದ್ದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಕೂಡ ಇನ್ನೂ ಅದು ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನೀವು KB ಬಿಲ್ಲನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಅದನ್ನು ಕೇಳಿದ್ರೆ KERC ಅವರು ಮಾಡ್ಯಾರ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ಯಾಕೆ ಅದನ್ನ ತಡೆ ಹಿಡಿತಾ ಇಲ್ಲ? ಹೀಗಾಗಿ ಇವತ್ತಿನ ಸಂಯುಕ್ತ ಕರ್ನಾಟಕ ಒಂದು ಪತ್ರಿಕೆಯಲ್ಲಿ ಮುಖಪುಟಕ್ಕೂ ಕೂಡ ಇವತ್ತು ಬಂದಿದೆ. ಒಬ್ಬಕ್ಕೆ ವೃದ್ಧ ಮಹಿಳೆ ಮನೆಗೆ ಇವತ್ತು ಲಕ್ಷಗಟ್ಟಲೆ ಬಿಲ್ ಬಂದಂತ ಸಂದರ್ಭವನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಜನಸಾಮಾನ್ಯರು, ವ್ಯಾಪಾರಸ್ಥರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ ಅಂತ ಬೊಂಬಡ ಬಡದು ಹೇಳಿದ್ರಿ. ಆದ್ರ ಇವತ್ತು ಜುಲೈ 1ನೇ ತಾರೀಕು ಅಂತ ಡೇಟು ಕೊಟ್ರಿ. ಆದ್ರೆ ಇವತ್ತು ನಮ್ಗೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಆಪಾದನೆ ಮಾಡ್ತಾ ಇದೆ. ನೀವು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಏನಾದ್ರು ಹೇಳಿದ್ರ? ನಾವು ಕೇಂದ್ರ ಸರ್ಕಾರದ ಸಹಕಾರ ತಗೋತೀವಿ, ಕೇಂದ್ರ ಸರ್ಕಾರ ನಮ್ಗೆ ಸಹಕಾರ ಕೊಡಬೇಕು ಅಂತ ಅವತ್ತು ಏನಾದ್ರು ಕೇಳಿದ್ರ? ಅದು ನಮ್ಮ ಜವಾಬ್ದಾರಿ, ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಿ. ಮಾತು ಕೊಟ್ಟ ಮೇಲೆ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಆದಾಗ್ಯೂ ಕೂಡ ನೀವು FCI ದವರಿಗೆ ನಾವು ಪತ್ರ ಬರೆದ್ವಿ, ಅವ್ರ ನಂಬರ್ ಸ್ಟಾಕ್ ಐತೆ ಅಂತ ಹೇಳಿದ್ರು, ಆದ್ರೆ ಇವತ್ತು ಕೊಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬೀದಿಗೆ ಬಂದು ಒಂದು ಸರ್ಕಾರದ ಮಂತ್ರಿಗಳೇ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ರಿ. ಅಂದ್ರ ನಿಮ್ಮ ಇಚ್ಛಾಸಕ್ತಿ ಇಲ್ಲದಂದಾಗ ಆಯ್ತು. ಕೇವಲ ನಿಮ್ಗ ಕೇಂದ್ರ ಸರ್ಕಾರದ ಮೇಲೆ ಅಪಾದನೆ ಮಾಡಬೇಕು, ಇದರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಅಪಾದನೆ ಮಾಡಿ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನದೊಳಗೆ ನೀವು ತೊಡಗಿದ್ರಿ. ಆದ್ರೆ ಪ್ರಾಮಾಣಿಕವಾಗಿ ನೀವು ಅನುಷ್ಠಾನ ತರಬೇಕಂತ ಪ್ರಯತ್ನ ಇಲ್ಲ. ಒಂದ್ ಕಡೆ ಪಿಯುಷ್ ಗೋಯಲ್ ಅವ್ರ ಬಳಿ ಹೋಗ್ತೀವಿ, ಅವ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅಪಾದನೆ ಮಾಡ್ತಕ್ಕಂಥದ್ದು. ಹೀಗಾಗಿ ನೀವು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಹೇಳಬೇಕಾಗಿತ್ತು, ಆದ್ರೆ ನೀವು ಹೇಳಿಲ್ಲ. ಆದರೆ ಇವತ್ತು ಯಾವುದೇ ಒಂದು ಇವತ್ತು ದೇಶದಲ್ಲಿ ಅನೇಕ ರಾಜ್ಯಗಳು ಕೂಡ ಬೇಡಿಕೆಯನ್ನ ಇಟ್ಟಾಗ, ಅಕ್ಕಿ ಬೇಡಿಕೆಯನ್ನು ಇಟ್ಟಾಗ ಕೂಡ ಅಲ್ಲಿ ಕೊಡಕ್ಕಾಗಿಲ್ಲ. ಯಾಕಂದ್ರೆ ಹೆಚ್ಚುವರಿ ಅಕ್ಕಿ ಯಾವ ಕಾರಣಕ್ಕೆ ಅದು ಇಟ್ಟದ? ಯಾಕಂದ್ರೆ ಇವತ್ತು ಆಹಾರ ಭದ್ರತೆ ಅನ್ನುವಂಥದ್ರ ಬಗ್ಗೆ ಇವತ್ತ ಏನೇನು ಕೇಂದ್ರ ಸರ್ಕಾರದ ಮುಂದಿನ ಇದಕ್ಕಂತ ಕಮಿಟ್ಮೆಂಟ್ ಇರ್ತದ, ಆ ಕಮಿಟ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಪೂರೈಸಬೇಕಾಗ್ತದ. ಅದನ್ನ ಬಿಟ್ಟು ಕೇವಲ ನೀವು ಕೇಂದ್ರ ಸರ್ಕಾರದ ಮೇಲೆ ಅಪಾದನೆ ಮಾಡೋದನ್ನ ಬಿಟ್ಟು ತಕ್ಷಣವೇ ನೀವೇ ಅದೇನು ಘೋಷಣೆ ಮಾಡಿದ್ರಿ 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿ. ಈಗಾಗಲೇ ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನ ಉಚಿತವಾಗಿ ದೇಶದ 80 ಕೋಟಿ ಜನರಿಗೆ ಕೊಡ್ತಾ ಇದೆ. ಅದನ್ನು ಹೊರತುಪಡಿಸಿ 10 kg ಅಕ್ಕಿಯನ್ನ ನೀವೇನು ಕೊಟ್ಟ ಮಾತದ, ಆ ಕೊಟ್ಟ ಮಾತರಂಗ ನೀವು ಅಕ್ಕಿಯನ್ನು ಪೂರೈಸತಕ್ಕಂತ ಕೆಲಸ ಮಾಡ್ರಿ. ಇಲ್ಲಂದ್ರ ವಚನ ಭ್ರಷ್ಟತನ, ನಾವು ಸುಳ್ಳು ಹೇಳಿ ಅಧಿಕಾರ ಬರುವಂತ ಕಾರಣದಿಂದ ಮಾತ್ರ ನಾವು ಹೇಳಿದೀವಿ ಅಂತ ಅನ್ನುವಂಥದ್ದನ್ನ ನೀವು ಸುಳ್ಳು ಹೇಳಿದ್ರೆ ಒಪ್ಕೊಂಡು ರಾಜ್ಯದ ಜನರಿಗೆ ಕ್ಷಮೆಯನ್ನ ಕೋರ್ತಕ್ಕಂಥ ಕೆಲಸ ನೀವು ಮಾಡಿ. ಈ ಕಡೆ ನಿರುದ್ಯೋಗ ಭತ್ಯೆ ಅಂತ ಹೇಳಿದ್ರಿ. ನಿರುದ್ಯೋಗ ಭತ್ಯೆ ಅಂತ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಗ್ಯಾರಂಟಿ ಕಾರ್ಡ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಕೂಡ ಹೇಳಿದ್ರಿ ಎಲ್ಲಾ ನಿರುದ್ಯೋಗರಂತ ಹೇಳಿದ್ರಿ. ಆದ್ರೆ ಇವತ್ತು ಹೇಳ್ತಾ ಇದ್ದೀರಿ 2022-23 ತೇರ್ಗಡೆಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ, ಅದು ಕೇವಲ 2.5 ವರ್ಷ ಮಾತ್ರ ಅಂತ ಹೇಳ್ತಾ ಇದ್ದೀರಿ. ಹೀಗಾಗಿ ನೀವು ಕೇವಲ ಅಧಿಕಾರಕ್ಕೆ ಬರಬೇಕನ್ನುವಂತ ಒಂದು ದೃಷ್ಟಿ ಇಟ್ಟುಕೊಂಡೇ ಇವೆಲ್ಲ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟ ಮಾಡಿದಿರಿ. ಹೀಗಾಗಿ ಇವ್ಯಾವು ಈಡೇರ್ಸಕ್ ಆಗುದಿಲ್ಲ ಅಂತ ನೀವು ಒಪ್ಕೊಂಡು ಬಿಡ್ರಿ. ಒಂದ್ಸರಿ ಒಪ್ಕೊಂಡು ರಾಜ್ಯದ ಜನರ ಕ್ಷಮೆಯನ್ನ ಕೋರ್ಬೇಕಂತ ಅನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ತೀವಿ. ಮತ್ತು ಭಾರತೀಯ ಜನತಾ ಪಕ್ಷ ನಾವು ಯಾವತ್ತು ನಿರಂತರವಾಗಿ ನಮ್ಮ ಚಟುವಟಿಕೆಗಳು ಅಧಿಕಾರ ಇದ್ದಾಗ ಅಧಿಕಾರ ಮಾಡ್ತೀವಿ, ಅಧಿಕಾರ ಇಲ್ಲದಾಗ ಕೂಡ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ, ಹೋರಾಟಗಳ ಮುಖಾಂತರ ನಾವು ನ್ಯಾಯನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಕಸ್ಮಾತ್ ಈ ಎಲ್ಲಾ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ನೀವು ಈಡೇರ್ತಾ ಇದ್ರೆ ನಿರಂತರವಾಗಿ ಹೋರಾಟವನ್ನ ಮಾಡಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಮೂಲಕ ಹೇಳಿಕೆ ಇಚ್ಛಿಸ್ತೀವಿ. ಇವತ್ತೇನ ಕಾಂಗ್ರೆಸ್ಸಿನ ನಾಯಕರು, ಮಂತ್ರಿಗಳು ಇಲ್ಲ ಸಲ್ಲದ ಕೇಂದ್ರ ಸರ್ಕಾರದ ಮೇಲೆ ಅಪಾದನೆಯನ್ನ ಮಾಡುವುದನ್ನ ಬಿಟ್ಟು ನೀವೇನ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕಾಗ್ಯದ, ಏನ್ ಕೊಟ್ಟ ಮಾತನ್ನ ಸಾಕಾರಗೊಳಿಸಬೇಕಾಗ್ಯದ, ಆ ಕಡೆ ನೀವು ಗಮನ ಹರಿಸ್ರಿ ಅಂತ ಅನ್ನುವಂತ ಒಂದು ಆಗ್ರಹನ ಮಾಡ್ತೀವಿ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇವತ್ತು ಏನ್ ಕೆಲಸ ಮಾಡಿದೆ, 9 ವರ್ಷದಲ್ಲಿ ಏನೇನ್ ದೇಶದಲ್ಲಿ ಬದಲಾವಣೆ ತಂದಿದೆ, ಏನೇನು ಯೋಜನೆಗಳು ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ದೇಶ ಮಾತ್ರ ಅಲ್ಲ, ಜಾಗತಿಕವಾಗಿ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಏನ್ ಮಾಡಿದೆ ಅಂತ ಅನ್ನುವಂಥದ್ರ ಗೊತ್ತದ. ಅಚ್ಚೇ ದಿನ ನೀವು ಕಾಂಗ್ರೆಸ್ ಪಕ್ಷವರಿಗೆ ಮಾತ್ರ ಬಂದಿಲ್ಲ, ಇವತ್ತು ಇಡೀ ಜಗತ್ತಿಗೆ ಭಾರತ ಇವತ್ತು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರ, ವಿಶ್ವಾಸಾರ್ಹತೆ ಹೊಂದಿರತಕ್ಕಂತ ಒಂದು ರಾಷ್ಟ್ರ ಅಂತ ಅನ್ನುವಂಥದ್ರ ಬಗ್ಗೆ ಜಗಜ್ಜಾಹೀರಾಗ್ಯದ ಅಂತ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತೇನೆ. ಇನ್ನೊಂದು, ಇವತ್ತು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಯಾರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಾಗ,
ಯಾರು ಸುಳ್ಳನ್ನು ಹೇಳ್ತಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಕಾನೂನು ಕ್ರಮ ತಗೋಬೇಕಂತೇಳಿ ಅವರು ಇವತ್ತೊಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾನು ಇವತ್ತ ಆಗ್ರಹ ಮಾಡ್ತೇನೆ, ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಇವತ್ತ ಯಾರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟಿಗೆ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ಟಿಲ್ಲ ಅಂತ ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮ್ಯಾಗೆ ಯಾಕೆ ಕೇಸ್ ದಾಖಲು ಮಾಡ್ತಾ ಇಲ್ಲ? ಕೇಸ್ ದಾಖಲು ಮಾಡ್ಬೇಕಲ್ಲ ಇವತ್ತು ಇವರು. ಯಾಕೆ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದರ ಬಗ್ಗೆ ಆ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಾಗ ಎಲ್ಲ ಕಡೆ ಓಡಾಡ್ತಾ ಇದೆ. ಹಿಂದೆ ಏನೇನು ಅವರು ಪ್ರಚಾರ ಸಂದರ್ಭದೊಳಗ ಅವತ್ತ ಭಾಷಣದೊಳಗೆ ಅವ್ರು ಏನ್ ಉಲ್ಲೇಖ ಮಾಡಿದಾರ ಅಂತ ಹೇಳಿ, ಅಕಸ್ಮಾತ್ ಸ್ವಿಸ್ ಬ್ಯಾಂಕ್ನಾಗ ಇದ್ದಂತ ಅಮೌಂಟ್ ಬಂದ್ರೆ, ಆ ಅಮೌಂಟ್ ಬಂದ್ರೆ 15 ದಾಖಲು ಮಾಡಿದಂತಂದ್ರೆ ನಿಮ್ಮದೇ ಮಂತ್ರಿಗಳ ಮೇಲೆ ನೀವು ದಾಖಲು ಮಾಡ್ರಿ. ಅದಕ್ಕೆ ಕೇವಲ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಪ್ರಚಾರಕ್ಕೋಸ್ಕರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದನ್ನ ಬಿಡ್ರಿ ಅಂತ ಆಗ್ರಹ ಮಾಡ್ತೀವಿ. ಮಂತ್ರಿಗಳಾಗಿ ಒಂದು ಸರ್ವರ್ ಇದಾದ್ರ ಸರ್ವರ್ ಹ್ಯಾಕ್ ಆಗ್ಯದಂತದ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ಯಾವ ರೀತಿ EVM ಮಷಿನ್ ಹ್ಯಾಕ್ ಆಗಿರ್ತದ, ಅದೇ ರೀತಿ ಒಳಗ ಇದು ಕೂಡ ಸರ್ವರ್ ಹ್ಯಾಕ್ ಮಾಡಿದಾರಂತ ಒಂದು ಆಪಾದನೆ ಮಾಡ್ತಾರೆ. ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಶೋಭೆ ತರ್ತದ ಅನ್ನುವಂಥದ್ದು. ಹಾಗಾದ್ರೆ EVM ಮುಖಾಂತರನ ಮತ್ತೆ ಈಗ ನೀವು ಅಧಿಕಾರಕ್ಕೆ ಬಂದಿರಲ್ಲ, ರಾಜ್ಯದೊಳಗೆ ಚುನಾವಣೆ ನಡೆದದ್ದು EVM ಮುಖಾಂತರ ಅಲ್ಲ, ಮತ್ತೆ EVM ಯಾಕೆ ಯಾರು ಮಾಡಿದ್ರು ಅಂತನ್ನೋದ್ರ ಬಗ್ಗೆ ಹಾಗಾದ್ರೆ ಅದನ್ನೆಲ್ಲ ತನಿಖೆಗೆ ಒಳಪಡಿಸ್ಬೇಕಲ್ಲ ಈಗ. ಹೀಗಾಗಿ ಜವಾಬ್ದಾರಿಯಿಂದ ವರ್ತನೆ ಮಾಡೋದನ್ನ ಕಲ್ಕೋಬೇಕಂತ ಒಂದು ಆಗ್ರಹನ ಮಾಡ್ತೇವೆ. ನಮ್ಮ ರಾಜ್ಯದ ನಾಯಕರು ಇವತ್ತು ಯಡಿಯೂರಪ್ಪನವರು ಕೂಡ ಘೋಷಣೆ ಮಾಡಿದ್ದಾರೆ, ಇವತ್ತಿನ ಇವೇನೇನ ಸರ್ಕಾರದ ವೈಫಲ್ಯಗಳು ಮತ್ತೆ ಇವೇನೇನ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾರೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರವಾಗಿ ನಾವು ಮಾಡ್ತೀವಿ. ಡಿಕೆಶಿ ಅವರು ಹೋರಾಟ ಏನಾದ್ರು ಮಾಡಿದ್ರು, ಇದಂತೂ ಮಾಡ್ತಿರ್ರಿ, ಬೆಲೆ ಏರಿಕೆ ಮಾಡಿದ್ದು ಅವೆಲ್ಲ ಮಾಡ್ತೀನಿ ಅಂತಂದ್ರೆ. ಬಟ್ ಡಿಕೆಶಿ ಅವ್ರು ಮಾತಾಡೋರು ಕೇಸ್ ಹೋಗ್ಬೇಕಂತಾರೆ. ಸೋಮಕ್ಕೆ ಕೇಸ್ ತೊಗೊಳಲ್ಲ, ಅವ್ರು ತಗೋಲಿಕ್ಕಂದ್ರೆ ಮುಂದೆ ಏನು ಮಾಡೋದು? ಅದನ್ನ ನಮ್ಮ ಕಾನೂನು ನಮ್ಮ ತಂಡ ಅದರ ಬಗ್ಗೆ ಚರ್ಚೆ ಮಾಡ್ಕೋಬೇಕಿತ್ತು ತೀರ್ಮಾನ ಮಾಡ್ತೀವಿ.